ಉತ್ಪಾದಕರ ನಂಬಿಕೆ ನಮಗೆ ಅದು ಸ್ವಲ್ಪ ಕರೆಕ್ಷನ್ ಮಾಡ್ತಾರೆ. ಇವತ್ತಿನ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪತ್ರಿಕಾಗೋಷ್ಠಿಗೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಸನ್ಮಾನ್ಯ ಅಣ್ಣ ಜೊತೆ ಅವರನ್ನ ಹಾಗೂ ಮಾರ್ಗದರ್ಶಕರಾದ ಜಾರಕಿಹೊಳಿ ಅವರನ್ನ ಹಾಗೂ ಎಲ್ಲ ಆಡಳಿತ ಸಿಬ್ಬಂದಿಯನ್ನ ವಿಶೇಷವಾಗಿ ಇವತ್ತಿನ ಸಭೆಗೆ ಆಗಮಿಸಿದಂತ ಪ್ರಿಂಟ್ ಮೀಡಿಯಾ ಹಾಗೂ ಎಲ್ಲ ಪತ್ರಿಕಾ ಮಿತ್ರರನ್ನ ಬ್ಯಾಂಕಿಗೆ ಹಾರ್ದಿಕ ಸ್ವಾಗತ ಮುಂದಿನ ಪತ್ರಿಕಾಗೋಷ್ಠಿಯನ್ನ ನಾನು ಅಧ್ಯಕ್ಷರ ನಡೆಸಬೇಕು ಅಂತ ನಮಸ್ಕಾರ. ಬೆಳಗಾವಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕಿನ 25-26ನೇ ಸಾಲಿನ ಒಂದು ಹಳವೆ ಹೊಂದಿರಲು ಅತಿ ಸಂತೋಷ ಅನಿಸ್ತದೆ. ಕಿರು ಸಂಘಟನೆಯಲ್ಲಿ ನಮ್ಮ ಇವತ್ತು ಮಾರ್ಚ್ 31ಕ್ಕೆ ಇದ್ದಂತೆ 6,703.36 ಲಕ್ಷ ಅಂದ್ರೆ ಹೋದ ವರ್ಷಕ್ಕಿಂತ 614 ಕೋಟಿ 30 ಲಕ್ಷ ಹೆಚ್ಚಾಗಿದೆ ಅಂತ ಹೇಳಲು ಸಂತೋಷ ಅನಿಸ್ತದೆ. ಡಿಪಾಸಿಟ್ 6,703 ಕೋಟಿ 3.36 ಇವತ್ತಿಗೆ ಎಲ್ಲ ಕೊಟ್ಟಿರ್ತೀವಿ. 616 ಕೋಟಿ 30 ಲಕ್ಷ ಹೆಚ್ಚಾಗಿದೆ. ಇದು ಹೋದ ಮಾರ್ಚ್ ಕಂಪೇರ್ ಮಾಡಿ ಈ ಮಾರ್ಚ್ ಒಳಗೆ ಕಂಪೇರ್ ಮಾಡಿದ್ದಾರೆ. ಅದರಂತೆ ಕೃಷಿ ಸಂಬಂಧಿತ ಸಾಲ ವಿತರಣೆ ನಾವು ಸೌಲಭ್ಯ ಸುಮಾರು 4,77,466 ಜನ ರೈತರಿಗೆ 3,818 ಕೋಟಿ 79 ಲಕ್ಷ 0% ಬಡ್ಡಿದರಲ್ಲಿ ಬೆಳೆ ಸಾಲವನ್ನು ಹಂಚಿದ್ದೆವು. 444 ಜನ ರೈತರಿಗೆ 24 ಕೋಟಿ 54 ಕೋಟಿ ಟ್ರ್ಯಾಕ್ಟರ್ ಸಾಲ ಮತ್ತು ಪೈಪ್ಲೈನ್ ಸಾಲ ಹಂಚಿದ್ದೇವೆ. ಅದೇ ಪ್ರಕಾರ 165 ಸಂಘಗಳಿಗೆ 22.89 ಕೋಟಿ ಗೋಡೌನ್ ಸಾಲ ವಿತರಿಸಲಾಗಿದೆ. ಇದು 0% ಇರ್ತದೆ ಅವರಿಗೆ ಗೋಡೌನ್ ಸಾಲದಲ್ಲಿ. ಮತ್ತು ಪರ್ ಮೆಟ್ರಿಕ್ ಟನ್ ಗೋಡೌನ್ ಕಟ್ಟಿದಕ್ಕೆ 750 ರೂಪಾಯಿ ಸಬ್ಸಿಡಿ ಕೂಡ ಇರ್ತದೆ. ಅದೇ ಪ್ರಕಾರ ಸ್ವಸಹಾಯ ಸಂಘಗಳಿಗೆ 918 ಸ್ವಸಹಾಯ ಸಂಘಗಳಿಗೆ 36.18 ಕೋಟಿ ಸಾಲವನ್ನು ವಿತರಿಸಲಾಗಿದೆ. ಮಹಿಳಾ ಸಂಘಗಳಿಗೆ ರೂಪಾಯಿ 5 ಲಕ್ಷವರೆಗೆ 0% ಮತ್ತು 5ರಿಂದ 10 ಲಕ್ಷವರೆಗೆ 4% ಈ ಪ್ರಕಾರವಾಗಿರ್ತದೆ. ಇನ್ನು ಕೃಷಿಯೇತರ ಸಾಲ ಅದರ ದ್ವಿಚಕ್ರ ವಾಹನ ಇರ್ಬೋದು, ಕಾರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ವಾಣಿಜ್ಯ ವೆಹಿಕಲ್ಸ್ ಇರ್ಬೋದು, ಔಷಧಿ ಸಾಲ, ಮಾರ್ಟ್ಗೇಜ್ ಸಾಲ ಈ ಎಲ್ಲದಕ್ಕೂ 160.22 ಕೋಟಿ ಕೃಷಿಯೇತರ ಸಾಲ. ಅದು ಸುಮಾರು 10.5ರಿಂದ 13ವರೆಗೆ ಬಡ್ಡಿ ದರದಲ್ಲಿ. ಬಂಗಾರ ಸಾಲ ಕೂಡ 176 ಕೋಟಿ 36 ಲಕ್ಷ 10% ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ. ಅದೇ 25-26ನೇ ಸಾಲಿನಲ್ಲಿ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಬ್ಯಾಂಕ್ ಸುಮಾರು 56 ಕೋಟಿ 25 ಲಕ್ಷ ಲಾಭವನ್ನು ಗಳಿಸಿದೆ. ಆ ಲಾಭದಲ್ಲಿ ಇನ್ನು ನಾವು ಸರ್ಕಾರದಿಂದ ಮಾನ್ಯತೆ ಪಡೆದಂತ ಮತ್ತು ಕಾಯ್ದೆಯಲ್ಲಿ ಕಾನೂನಾತ್ಮಕವಾಗಿ ಬೋನಸ್ ಇರ್ಬೋದು ಮತ್ತು NPA ಇರ್ಬೋದು ಈ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಬೋನಸ್ ಕೂಡ ನಾವು ಸದಸ್ಯರಿಗೆ 15% ಬೋನಸ್ ಮತ್ತು 6% ಇನ್ಸೆಂಟಿವ್ ಅನ್ಬಿಟ್ಟು ಅಂದ್ರೆ 21% ನಮ್ಮ ಕಾರ್ಮಿಕರಿಗೆ ಸಿಬ್ಬಂದಿ ವರ್ಗದವ್ರಿಗೆ ಈಗಾಗಲೇ ಕೊಡುವಂತೆ ಡಿಕ್ಲೇರ್ ಕೂಡ ಮಾಡಲಾಗಿದೆ. ಅದೇ ಪ್ರಕಾರ ಯಶಸ್ವಿನಿ ಯೋಜನೆ ನಿಮಗೆಲ್ಲ ಗೊತ್ತಿದ್ದ ವಿಷಯ. ಆರೋಗ್ಯ ಸ್ಕೀಮ್ ಅನ್ನು ಸರ್ಕಾರ ಕರ್ನಾಟಕ ಸರ್ಕಾರದಾಗ ಇರ್ತಕ್ಕಂಥ ಎಲ್ಲ ಸದಸ್ಯರು ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಅದರಲ್ಲಿ ಸುಮಾರು 3,64,204 ಜನ ರೈತ ಸದಸ್ಯರಿಗೆ 26-27 ಸಾಲಿನಲ್ಲಿ ಈಗಾಗಲೇ ನೋಂದಣಿ ಮಾಡಲಾಗಿದೆ. ಒಂದು ಕುಟುಂಬಕ್ಕೆ 5 ಲಕ್ಷವರೆಗೆ ವಿಮೆ ಸಿಗ್ತದೆ. ಮತ್ತು ಅವ್ರ ಪ್ರೀಮಿಯಂ ಅದಕ್ಕೆ ಎಷ್ಟಿರ್ತದೆ ಅಂದ್ರೆ ಒಂದು ಕುಟುಂಬಕ್ಕೆ 500 ರೂಪಾಯಿ. ಅಂದ್ರೆ 4 ಜನ ಕುಟುಂಬ ಇದ್ರೆ 500 ರೂಪಾಯಿ. ಮತ್ತು ಪ್ರತ್ಯೇಕ ಹೆಚ್ಚು ಕುಟುಂಬದಲ್ಲಿ ಹೆಚ್ಚು ಜನ ಆದ್ರೆ ಅದಕ್ಕೆ 100 ರೂಪಾಯಿ ಪ್ರತ್ಯೇಕ ತುಂಬಬೇಕಾಗ್ತದೆ. ಇದು ಹಳ್ಳಿಗಳಲ್ಲಿ. ಶೇರ್ದಲ್ಲಿ 1,000 ರೂಪಾಯಿ ಪ್ರತಿ ಕುಟುಂಬಕ್ಕೆ
ಮತ್ತು 4 ನಂತರ ಹೆಚ್ಚಾದ ಕುಟುಂಬದ ಸದಸ್ಯರಿಗೆ 200 ಲಕ್ಷ ತುಂಬಬೇಕಾಗ್ತದೆ. ಈ ಪ್ರಕಾರ ಪ್ರಸ್ತುತವಾಗಿ ಜಾರಿಗೆ ಬಂದ ಕಾರ್ಯ ಯೋಜನೆಗಳು 25 ಸಾಲದಲ್ಲಿ ಸುಮಾರು 8 ಹೊಸ ಶಾಖೆಗಳನ್ನ ಈಗಾಗಲೇ ಪ್ರಾರಂಭ ಮಾಡಿದ್ರು. ಅಂದರೆ ಟೋಟಲ್ 112 ಶಾಖೆಗಳು ಅದು ಕೋರ್ ಬ್ಯಾಂಕಿಂಗ್ ಮುಖಾಂತರ ನಡೀತದೆ. ರಾಜ್ಯದಲ್ಲಿ ಪ್ರಥಮವಾಗಿ ನೀವೆಲ್ಲರೂ ಬಂದಿದ್ರೆ ಉದ್ಘಾಟನೆ ಮಾಡಿದ 3 ಸ್ಕೀಮ್ಗಳು ಉದ್ಘಾಟನೆ ಮಾಡಿದ್ರು. ಇರ್ತಕ್ಕಂಥ ನಮ್ಮ PKPS ಸೊಸೈಟಿಯ ಕಾರ್ಯದರ್ಶಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದ 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್, 5 ಲಕ್ಷ ಪರ್ಯಂತ ಲೈಫ್ ಇನ್ಶೂರೆನ್ಸ್ ಮತ್ತು 15 ಲಕ್ಷ ಪರ್ಯಂತ ನಮ್ಮ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಈ ಪ್ರಕಾರವಾಗಿ ಸುಮಾರು DC ಬ್ಯಾಂಕ್ನಿಂದ ಒಂದು 60% ತುಂಬಿ ಅವ್ರದ್ದು ಈಗಾಗಲೇ ನಾವು ವಿಮೆ ಸೌಲಭ್ಯ ಕೊಟ್ಟಿವಿ. ಮತ್ತು ಬ್ಯಾಂಕಿನ ಡಿಜಿಟೀಕರಣಕ್ಕೆ ಸಂಬಂಧಿಸಿದ ಗ್ರಾಹಕರ ತ್ವರಿತ ವ್ಯವಹಾರಕ್ಕಾಗಿ IMPS ಅಂದ್ರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಅತಿ ಶೀಘ್ರದಲ್ಲಿ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಸೇವೆ ಕೂಡ ಆರಂಭಿಸಲಾಗುವುದು. ಅದೇ ಪ್ರಕಾರ ನಮ್ಮ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ATM ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಒಂದೇ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಪ್ರತಿಯೊಂದು ಬ್ಯಾಂಕ್ನಲ್ಲಿ ಮತ್ತು ಪ್ರತಿಯೊಂದು ತಾಲೂಕಾ 5 ಸ್ಥಳಗಳಲ್ಲಿ ಕೂಡ ಹೆಚ್ಚಿನ ಒಂದು ATM ಕೂಡ ಅಳವಡಿಸಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ನಾಬಾರ್ಡ್ ಮಾರ್ಗಸೂಚನೆಯಾಗಿ ಸೈಬರ್ ಸುರಕ್ಷತಾ ಫ್ರೇಮ್ ವರ್ಕ್ ಅನ್ನು ಕೂಡ ಬ್ಯಾಂಕಿನಲ್ಲಿ ಜಾರಿಗೆ ತರಲಾಗಿದೆ. ಅದೇ ಪ್ರಕಾರ ಪ್ರಾಥಮಿಕ ಕೃಷಿ ಪತ್ರವನ್ನು ಸದೃಢಗೊಳಿಸಬೇಕಾದ್ರೆ ಬ್ಯಾಂಕಿನ ವಿತರಿಸುವ ಕೃಷಿಯೇತರ ಸಾಲಗಳು ಪ್ರತಿ ಕಾರ್ಮಿಕ ಪ್ರಾಥಮಿಕ ಕೃಷಿ ಸಂಘ ಮುಖಾಂತರ ಕೂಡ ನಾವು ಈಗಾಗಲೇ ಪ್ರಾರಂಭ ಮಾಡಲಾಗಿದೆ. ಅದೇ ಪ್ರಕಾರ ಸಂಘದ ಆಡಳಿತ ಮಂಡಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಸಿಬ್ಬಂದಿ ವರ್ಗದ 1% ರಿಬೇಟ್ ದರದಲ್ಲಿ ಸಾಲವನ್ನು ಹಂಚುವ ಯೋಜನೆ ಕೂಡ ಈಗಾಗಲೇ ಮಾಡಲಾಗಿದೆ. ಮತ್ತೆ ನೀವು ಬಹಳ ಸಲ ಬಹುತೇಕ ಪ್ರೆಸ್ ಮೀಟ್ ಬಂದಾಗ ನೀವಿರ್ಬೋದು ಅಥವಾ ಕೆಲವೊಂದು ಯೂಟ್ಯೂಬ್ ನಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾದಂತ JN ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ JN ಶೆಟ್ಟಿ ಅವರು 130 ಕೋಟಿ ರೂಪಾಯಿ 5 ಎಕರೆ ಮೇಲೆ ತಗೊಂಡ್ರೆ ಬಹಳಷ್ಟು ಒಂದು ವಿಷಯ ಆಗಿದೆ. ಅದನ್ನ ನಾನು ಇವತ್ತು ಹೇಳಬಯಸ್ತೇನೆ. ನಮ್ಮ ಒಳ್ಳೆಯ ಕಸ್ಟಮರ್ ಅವರು, ಯಾಕಂದ್ರೆ ಸುಮಾರು 130 ಕೋಟಿ ತಗೊಂಡು 11.60 ಕೋಟಿ ಈಗಾಗಲೇ ಬಡ್ಡಿಯನ್ನು ಕಟ್ಟಿದ್ದಾರೆ. ಮತ್ತು ಮಾರ್ಚ್ 31 ಪೂರ್ತಿ ಸಾಲವನ್ನು ಅವರು ನಿಲ್ ಮಾಡಿದ್ದಾರೆ. ಅವ್ರ ಪೇಮೆಂಟ್ ಗೌರ್ಮೆಂಟ್ ದಿಂದ ಬರಬೇಕಾದ್ದು ಬಂದ ನಂತರ ಮೊದಲು DC ಬ್ಯಾಂಕ್ ನಿಮ್ಗೆ ಆಟ ಬೇಡಪ್ಪ ಅಂತ ತಿಳ್ಕೊಂಡು ನಮ್ಗೆ ಬಂತು. ಯಾಕಂದ್ರೆ ಇನ್ನೂ ಇದ್ರೆ ನಮ್ಗೆ ಬಡ್ಡಿ ಬರ್ತದೆ, ಅದೊಂದು ಬಡ್ಡಿ ಕಷ್ಟ. ಅದೇ ಪ್ರಕಾರ ಲಕ್ಷ್ಮೀ ನರಸಿಂಹ ಏನು ಒಂದು ಸಕ್ಕರೆ ಕಾರ್ಖಾನೆ ಕೂಡ ತಾವು ಹೇಳ್ತಿದ್ವಿ, ಅದನ್ನು ಕೂಡ ಏನಿಲ್ದಾರ ಅಥವಾ ಯಾವ ಕಂಪನಿ ಅದು ಕೂಡ ಮಾರ್ಚ್ 31ರವರೆಗೆ 20.27 ಕೋಟಿ ಬಡ್ಡಿಯನ್ನು ಕೂಡ ಅವರು ಈಗಾಗಲೇ ಕಟ್ಟಿದ್ದಾರೆ. ಅಂದ್ರೆ 1 ಮಂತ್ ಮಾನಿಟರಿಂಗ್ ಇಳಿದ ಮುಂದಿನ ವರ್ಷದಿಂದ ಅದು ಇನ್ಸ್ಟಾಲ್ಮೆಂಟ್ ಕೂಡ ಪ್ರಾರಂಭ ಆಗ್ತದೆ. ಅದರ ಮೇಲೆ ನಮ್ಮ ಇವತ್ತು ಶೇರ್ ಬಂಡವಾಳ ಈಗ ಮಾರ್ಚ್ 31 303 ಕೋಟಿ ಇದ್ದದ್ದು ಇವತ್ತು 335 ಕೋಟಿ ಈ ವರ್ಷದಲ್ಲಿ. ಅದರ 32.71 ಲಕ್ಷದಷ್ಟು ಈಗಾಗಲೇ ಹೆಚ್ಚಾಗಿದೆ. ಅದೇ ಪ್ರಕಾರ ನಮ್ಮ ನಿಧಿಗಳು ಅದರ ನಮ್ಮ ಫಂಡ್ಸ್ 375 ಕೋಟಿ ಇದ್ದು 396 ಕೋಟಿ ಆಗಿದೆ. ಅಂದ್ರೆ 20 ಕೋಟಿ ಹೆಚ್ಚಾಗಿದೆ. ಠೇವುಗಳು 6087 ಕೋಟಿ ಇದ್ದು 6700 ಅಂದ್ರೆ 616 ಕೋಟಿ ಹೆಚ್ಚಾಗಿದೆ. ಹೊರಗಿನ ಸಾಲಗಳು ನಾವೇನು ಹೊರಗಿಂದ ನಾಬಾರ್ಡ್ ಅಥವಾ ಅಪೇಕ್ಷ ಬ್ಯಾಂಕಿನಿಂದ ಸಾಲ 1666 ಇದ್ದು 2175 511 ಕೋಟಿ ಸಾಲವನ್ನು ಕೂಡ ಹೆಚ್ಚು ತಗೊಳ್ಳಲಾಗಿದೆ. ಮುಂತಾವಣಿಗಳನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಹೋದ ಮಾರ್ಚ್ನಲ್ಲಿ 25 ಮಾರ್ಚ್ನಲ್ಲಿ 2275.80 ಇದ್ದದ್ದು ಈ ಸಲ 2519.27 ಕೋಟಿಯನ್ನು ನಾವು ಈಗಾಗಲೇ ರಿಸರ್ವ್ ಇಟ್ಟಿದ್ದೀವಿ. ಅಂದ್ರೆ 845 ಕೋಟಿ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗಿದೆ. ಅದೇ ಪ್ರಕಾರ ಲಾಭ ನೀವು 56 ಕೋಟಿ ಅಂದ್ರೆ ಸುಮಾರು 23 ಕೋಟಿ ಅಷ್ಟು ಈಗಾಗಲೇ ಹೋದ ವರ್ಷಕ್ಕಿಂತ ಹೆಚ್ಚಾಗಿದೆ. ದುಡಿಯುವ ಬಂಡವಾಳ 8592 ಹೋದ ವರ್ಷ ಇತ್ತು. ಈ ವರ್ಷದಲ್ಲಿ 9776 ದುಡಿಯುವ ಬಂಡವಾಳ ಅಂದ್ರೆ 1183.30 ಕೋಟಿ ಈಗಾಗಲೇ ಹೆಚ್ಚಾಗಿದೆ. ಈಗ ನೀವು ನಮ್ಮ ಆಡಳಿತ ಮಂಡಳಿ ನಮ್ಮ ಹೊಸ ಆಡಳಿತ ಮಂಡಳಿ ಬಂದದ್ದು 10 ನವೆಂಬರ್. ಅದರ ಸುಮಾರು ಮಾರ್ಚ್ 31 4 ತಿಂಗಳು 20 ದಿವಸ ಮಾತ್ರ ನಮ್ಗೆ ಸಿಕ್ಕದ ಹೊಸ ಬೋರ್ಡ್. ಅದ್ರದ್ದೊಂದು ಕಂಪ್ಯಾರಿಸನ್ ಕೊಡ್ತೀವಿ, ನೀವು ನೋಡಬಹುದು. ಸುಮಾರು 328 ಕೋಟಿ ಶೇರ್ ಬಂಡವಾಳ 335 ಅಂದ್ರೆ 7 ಕೋಟಿ 45 ಹೆಚ್ಚಾಗಿದೆ. ಫಂಡ್ಸ್ 395 ಕೋಟಿ ಇದು 396 ಅಂದ್ರೆ 62 ಲಕ್ಷ ಹೆಚ್ಚಾಗಿದೆ. ಠೇವುಗಳು ಆ ದಿವಸ ನಾವೇನ ನವೆಂಬರ್ ಚಾರ್ಜ್ ತಗೋದಿವೋ ಆ ದಿವಸ
5,080.98 ಲಕ್ಷ ಡಿಪಾಸಿಟ್ ಇದ್ದದ್ದು ಇವತ್ತು 6,703.36 ಅಂದ್ರೆ ಸುಮಾರು 4 ತಿಂಗಳು 20 ದಿವಸದಲ್ಲಿ 1,622 ಕೋಟಿಯಷ್ಟು ಈಗಾಗಲೇ ನಮ್ಮ ಡಿಪಾಸಿಟ್. ಇದನ್ನ ಯಾಕೆ ಹೇಳಬೇಕಂತಂದ್ರೆ 1,000 ಹೋಗ್ಯದ, 2,000 ಹೋಗ್ಯದ, ಅಥವಾ ಈಗಾಗಲೇ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳ್ತೀವಿ. ಸುಮಾರು ಎವರೇಜ್ ತಿಂಗಳಿಗೆ 300 ಕೋಟಿಗೆ ಮೇಲ್ಪಟ್ಟು ನಮ್ಗೆ ಎವರೇಜ್ ಡಿಪಾಸಿಟ್ ಬಂದದಂದ್ರೆ ಜನರು ಎಷ್ಟು ವಿಶ್ವಾಸ ಇದ್ದಾರೆ ಇದ್ರ ಮ್ಯಾಗ ತೋರಿಸ್ಕೊಡ್ತದ. ಅದೇ ಪ್ರಕಾರ ಗುಂತುಣಿಗಳು ಕೂಡ 1,711 ಕೋಟಿ ನಮ್ಮದು ನವೆಂಬರ್ನಾಗ ಇದ್ದದ್ದು ಇವತ್ತು ಮಾರ್ಚ್ ಆಗಿ 2,519 ಕೋಟಿ ಅಂದ್ರೆ 807 ಕೋಟಿ ನಾವು ಈಗಾಗಲೇ ಬ್ಯಾಂಕ್ನಲ್ಲಿ ಶಿಲ್ಲಕ್ ಬಂದು ಹೆಚ್ಚಿಗೆ ಇಟ್ಟಿದ್ದೀವಿ. ಅದೇ ಪ್ರಕಾರ ಲಾಭವನ್ನು ಕೂಡ 56 ಕೋಟಿ ದುಡಿಯೋ ಬಂಡವಾಳ ಇದನ್ನ ಈಗಾಗಲೇ 2,575 ಇದು 9,776 ಅಂದ್ರೆ 1,200 ಕೋಟಿ ದುಡಿಯೋ ಬಂಡವಾಳ ಕೂಡ ಹೆಚ್ಚಾಗ್ಯದ. ಇದು ನೋಡಿದ್ರೆ ಬ್ಯಾಂಕಿನ ಎಷ್ಟು ರೈತರ ವಿಶ್ವಾಸ ಇಟ್ಟಿದ್ದಾರೆ, ರೈತರಾಗಲಿ ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಗ್ರಾಹಕರು ಕೂಡ ಒಂದು ಒಳ್ಳೆಯ ವಿಶ್ವಾಸನೆ ಇಟ್ಟು ಡಿಪಾಸಿಟ್ ಕೂಡ ಹೆಚ್ಚಿಟ್ಟಿದ್ದಾರೆ, ಸಾಲವನ್ನು ಕೂಡ ತಗೋತಿದ್ದಾರೆ. ಮುಂದಿನ ದಿನಮಾನದಲ್ಲಿ ಏನು ಮಲ್ಟಿನ್ಯಾಷನಲ್ ಮತ್ತು ನ್ಯಾಷನಲ್ ಬ್ಯಾಂಕ್ ಏನೂ ಕಮ್ಮಿ ಇಲ್ಲದಂತೆ ಸ್ಪರ್ಧಾತ್ಮಕವಾಗಿ ರೈತರಿಗೆ ಹೆಚ್ಚಿನ ಒಂದು ಸಾಲವನ್ನು 0% ಇರ್ಬೋದು, 3% ಮೇಲೆ ಟ್ರ್ಯಾಕ್ಟರ್ ಮತ್ತು ಪೈಪ್ಲೈನ್ ಸಾಲ ಇರ್ಬೋದು, ಇನ್ನುಳಿದ ಎಲ್ಲ ಕಮರ್ಷಿಯಲ್ ಲೋನ್ ಅಂದ್ರೆ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ರೈತರಿಗೆ ಇರ್ಬೋದು, ಇಲ್ಲಿ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಗ್ರಾಹಕರು ಕೂಡ ಇರ್ಬೋದು. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟು ಇವತ್ತು UPI ಅಳವಡಿಸಿ ಇವತ್ತು ಸರ್ಕಾರದ ಖಾತೆ ಕೂಡ ಇರ್ಬೋದು ಅಥವಾ ಇನ್ನುಳಿದ ಹಲವಾರು ಯೋಜನೆಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಆದ ಕಾರಣ ನಾನು ಈ ಒಂದು ರಿಸಲ್ಟ್ ಬರಲು ನಮ್ಗ ಕಾರಣೀಕರ್ತರಾದ ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಭಾರಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಸಂಸ್ಥೆ ನಡೀತದೆ. ಅದೇ ಪ್ರಕಾರ ನಮ್ಮ ಎಲ್ಲ ಗ್ರಾಹಕರು ಇರ್ಬೋದು, ರೈತರು ಇರ್ಬೋದು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಶ್ರದ್ಧೆ ವಿಶ್ವಾಸ ಒಳ್ಳೆಯ ರೀತಿಯ ಕೆಲಸ ಕಾರ್ಯ ಅಂತ ನಮ್ಮ ಎಲ್ಲ ಕಾರ್ಮಿಕ ವರ್ಗದವರು ಕೂಡ ಸಹಕಾರಿಯಾಗಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಈಗ ಎಷ್ಟು ಸಕ್ಕರೆ ಕಾರ್ಖಾನೆಗಳಿಗೆ ಸಾಲ ಕೊಟ್ಟಿದ್ರಿ? 13 ನಂಬರ್ ಹೇಳಿ. ಶುಗರ್ ಫ್ಯಾಕ್ಟರಿ ಯಾವ ಶುಗರ್ ಫ್ಯಾಕ್ಟರಿ 13 ಕೊಟ್ಟಿದ್ದೀವಿ. ಮತ್ತು ಬೇರೆ ಜಿಲ್ಲೆಗಳು ಕೂಡ ಒಂದು 3-4 ಸಕ್ಕರೆ ಕಾರ್ಖಾನೆ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ನಮಗೆ ಇದಾಗಿ ಕೊಡೋದು ಏನ ಮಾರ್ಟ್ನಲ್ಲಿ ಕರೆಕ್ಟ್ ಆಗಿ ತುಂಬಿದಾವೆ. ಒಂದ್ ಈ ಸಲ ಉಳ್ಕೊಂಡದ ಸಂಕೇಶ್ವರ ಶುಗರ್ ಫ್ಯಾಕ್ಟರಿ 14 ಕೋಟಿ ಬಡ್ಡಿ ಬರಬೇಕಿತ್ತು, 14 ಕೋಟಿ ನಮ್ದು ಇದು ಏನಂತ ಕಂತು ಬರಬೇಕಿತ್ತು, 22 ಕೋಟಿ ಡಿಫಾಲ್ಟ್ ಆಗಿ NPA ಆಯ್ತು ಸಂಕೇಶ್ವರ ಶುಗರ್ ಫ್ಯಾಕ್ಟರಿ. ಅದ್ರ ಮೇಲಾಗಿ ಕೆಲವೊಂದು ಸಂಗಮನಾಥ್ ಶುಗರ್ ಫ್ಯಾಕ್ಟರಿ ಅಂತ ಒಂದು ಯಾವ್ದು ವಿಜಯಪುರ ಸಿದ್ದಿಗೆ ಅದೊಂದು ಡಿಫಾಲ್ಟ್ ಆಗಿದೆ. ಆಮೇಲೆ ಹಳೆ ಉಳಿದ ಅವಂತೂ NPA ಆಗಿ ಹೋಗಿದ್ದವು. ಅವು ಮುಂದಿನ ದಿನಮಾನದಲ್ಲಿ ಯಾವ್ಯಾವ ಉಳಿದವು ಎಲ್ಲವನ್ನು ಕ್ರಮವನ್ನು ತಗೊಳ್ಬೋದು. ಹಳೆಯದು ಹಳೇದು ನಮ್ಮದು ಅಧ್ಯಕ್ಷರು ಅದಕ್ಕೆ ಯಾರು ನಾವು ಬಿಟ್ಟಿದ್ದೇವೆ. ಸಾಲ ತಗೊಂಡಿದ್ದೇವೆ, ಅದು ಹಳೇದ ಸಾಲ ತಗೊಂಡಾರ. ಈಗ ಸುಮಾರು ಹಿಂದಿನ ಪೀರಿಯಡ್ ತಗೊಂಡಿದ್ದಾರೆ. ಈಗೇನು ಹೊಸದೇನು ಕೊಟ್ಟಿಲ್ಲ, ನಾವು ತಗೊಂಡಂತ ಕೊಡ್ಲಿಲ್ಲ, ಇದು ಕೊಟ್ಟಿಲ್ಲ. ಅವಾಗೇನು ಹೈಯೆಸ್ಟ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ. ಎಕ್ಷನ್ ತಗೊಂಡಿಲ್ಲ, ಎಕ್ಷನ್ ತಗೊಂಡಿಲ್ಲ. ಏನಂದ್ರೆ ಹೌದು ಅವಾಗ ಕೊಟ್ಟಿದ್ದಾರೆ, ಎಲ್ಲ ಬೋರ್ಡ್ ಆ ಬೋರ್ಡ್ ಇದ್ದಾಗ ಕೊಟ್ಟಿದ್ದಾರೆ. ಸುಮಾರು 153 ಕೋಟಿ ಅಷ್ಟು ಸಾಲ ಔಟ್ಸ್ಟ್ಯಾಂಡಿಂಗ್. ಹೊಸವಾಗಿ ಕಾರ್ಖಾನೆ ಮಾಡೋರಿಗೆ 300 ಕೋಟಿ 200 ಕೋಟಿ ಸಾಲ ಕೊಡ್ರಿ ಅಂತ ಯಾರು ಮತ್ತೆ ಅರ್ಜಿ ಕೊಟ್ಟಾರೆ? ಬಂದವ್ರಿ, ಹೊಸ ಬಂದವು. ಮತ್ತು ನಮ್ದಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ದಾರೆ. ಆಮೇಲೆ ಬೋರ್ಡು ಮತ್ತು ಕನ್ಸಲ್ಟೆಂಟ್ ತಗೊಂಡಿರ್ತೇವೆ, CA ಕೊಡಿ. ಅದು ಯಾವ್ಯಾವ ಅಂದ್ರೆ ಎಲಿಜಿಬಲ್ ಅದ ಅಂದ್ರೆ ಎಲಿಜಿಬಲ್ ಅಂದ್ರೆ ವಸೂಲಿ ಆಗುವಂಥವು. ಸರ್, ಈಗ ಡೆಪಾಸಿಟ್ ಇನ್ಕ್ರೀಸ್ ಆಗಿದೆ, ಕಮರ್ಷಿಯಲ್ ಲೋನ್ ಕೊಡಲಾರ್ದ ಬ್ಯಾಂಕ್ ಗ್ರೋತ್ ಸಾಧ್ಯ ಇಲ್ಲ. ಅದ್ರ ಸಲುವಾಗಿ ಏನಾದ್ರು ಕನ್ಸಲ್ಟೇಟಿವ್ ಏನಾದ್ರು ಮಾಡ್ಕೊಳ್ತಾ ಇದ್ದಾರೆ? ಅಲ್ಲ ನೋಡ್ರಿ, ಇನ್ನೂವರೆಗೆ ಯಾಕೆ ಅರ್ಜಿ ಇರ್ತದಿಲ್ಲ, ನಮ್ಮ ಮೀಟಿಂಗ್ ಆಗಬೇಕು, ಆಗಲೇ ಸ್ಯಾಂಕ್ಷನ್ ಮಾಡ್ಬೇಕು. ಆದ್ರೆ ಇವತ್ತು ನಮ್ಮೆಲ್ಲ ಆಡಳಿತ ಮಂಡಳಿ ನಾನು ಧನ್ಯವಾದ ಹೇಳ್ತೀನಿ. ಫುಲ್ ಪವರ್ ನಮ್ಗಾಗಲಿ GM ಗಾಗಲಿ ಹಿಂಗ್ ಕೊಟ್ಟಿದಾರಲ್ಲ, ಅರ್ಜಿ ಬಂದಂತ ನಾವು ಸ್ಯಾಂಕ್ಷನ್ ಕೊಟ್ಟಿರ್ತೇವೆ ಇನ್ ಪ್ರಿನ್ಸಿಪಲ್ ಯಾವ್ದು ಕರೆಕ್ಟ್ ಅದ. ಆಮೇಲೆ ಕಂಟ್ರೋಲ್ ಮಂಜೂರಿ ಕೊಡ್ತಾರೆ. ಆದ್ರೆ ಇವತ್ತು ಅದು ಸಿಸ್ಟಮ್ ಇದಿಲ್ಲ. ನಮ್ಮ ಹತ್ರ ಸ್ಟಾಫ್ ಅದ, ಅದ್ರ ಇದದ, ಅದಕ್ಕೆ ಮತ್ತೆ ಟೆಕ್ನಿಕಲ್ ಟೀಮ್ ಅದ ನಮ್ದು. ನಮ್ಮದು ಬಂದಿಲ್ಲ, ನಾವು ತಗೋತಿದ್ ನಾವು ಬಂದಾಗ ಕರೆಕ್ಟೇ ಇದ್ದ ನಮ್ಮದು. ಯಾರೋ ಹೇಳ್ತಾರಂತ ಅದು ಅಂತಿದ್ದಾನ.
ಯಾರಂದ್ರೆ ಎಸ್ ಪಿ ಅವರ ಲೆಟರ್ ಬರ್ತಿದ್ದಾರೆ 2 ವರ್ಷದ ದಿವಸ. 2 ವರ್ಷ ಹಿಂದೆ ಬರ್ದಿದ್ವಿ, ನಮ್ಮಲ್ಲೇ ಬಂದವ್ರು ಕರೆಕ್ಟ್ ಇತ್ತು, ನಾವು ಚೆಕ್ ಮಾಡಿಸಿದ್ವಿ. ನೀವು ವೆರಿಫಿಕೇಶನ್ ತಪ್ಪು. ಈಗ ಲ್ಯಾಂಡ್ ಗವರ್ನಮೆಂಟ್ ಹೆಸರಲ್ಲಿ ಇದೆ ಸರ್, ಡಿಸಿ ಆಫೀಸ್ ಅಲ್ಲಿ. ಇಲ್ಲ ನಮ್ಮಲ್ಲೇ ಬಂದ ಕ್ಲಿಯರ್ ಮಾಡ್ಬೇಕಂದ್ರೆ ಈ ಯೂಟ್ಯೂಬರು ಅವರೆಲ್ಲ ಕೂಡಿ DCC ಬ್ಯಾಂಕ್ ಅಥವಾ ಲೋನ್ ತಗೊಂಡೆಲ್ಲ ಹೋಗ್ತೇ ಬಿಟ್ರೆ ನೀವು ಹೇಳ್ತಿಲ್ಲ ರೀ ಎಷ್ಟು ಸಂಬಂಧ ಇಲ್ಲ ಅದ ಮುಜಾವರನ್ನು ಫ್ಯಾಮಿಲಿ ಲ್ಯಾಂಡ್ ಅದ. ಇವ್ರು ಬಂದು 1926 ಪೋಕರ್ ಎಂಟ್ರಿ ಆಗಿದ್ದಾರೆ ಪೊಲೀಸರು. ಗೋಳಿಬಾರ್ ಕಡೆ ಇವೆಲ್ಲ ಪೇಪರ್ ಗೋಳಿಬಾರ್ ಕಡೆಗೆ ಇಷ್ಟ ಐತ್ರಿ, ಮುಂದೇನು ಇಲ್ಲ. ಮುಜಾವರ ಓನರ್ ಲ್ಯಾಂಡ್ ಇದೆ, ಅವರು ಹಾಳು ನಡೆದೈತದ. ಹೈಕೋರ್ಟ್ ಆಫ್ ಕರ್ನಾಟಕ ಏನು ಆರ್ಡರ್ ಮಾಡಿದ್ರಿ ಕಾರ್ಪೊರೇಷನ್ಗೂ DCಗೆ ಇದನ್ನ ಪೇಪರ್ ಚೆಕ್ ಮಾಡಿಸ್ಬೇಕು. ಅಕಸ್ಮಾತ್ ಪೊಲೀಸರು ಕಾರ್ಪೊರೇಷನ್ ಏನಾದ್ರು ಡಾಕ್ಯುಮೆಂಟ್ ಹೆಸರು ಮಾಡಿದ್ರೆ ಅವ್ರು ಕೊಡ್ಬೇಕು, ಅವ್ರು ಕೊಡೋದಿಲ್ಲ ಅಂದ್ರೆ ಓನರ್ ಕೊಡ್ಬೇಕಂತ ಹೇಳಿ ಹೈಕೋರ್ಟ್ ಆಫ್ ಕರ್ನಾಟಕ ಆರ್ಡರ್ ಮಾಡಿದ್ರು. ಅದ್ರ ಮೇಲೆ ಪ್ರೊಸೀಜರ್ ಎಲ್ಲ ನಡೀತದೆ. ನಡೆದು ಬಂದ ನಂತರ ಈಗೆಲ್ಲ ಓನರ್ ಹೆಸರು ಮ್ಯಾಗ ಉತ್ತಾರ ಇದೆ ಅದೆಲ್ಲ. ಅಂದ್ರೆ ಮೊದಲು ಕರ್ನಾಟಕ ಸರ್ಕಾರ ಇತ್ತು, ಉತ್ತಾರ ಪೊಲೀಸರು ನಮ್ದು ಕ್ಲೇಮ್ ಮಾಡತ್ತಾರೆ. ಕ್ಲೇಮ್ ಮಾಡಕ್ಕೆ ಅವ್ರೊಂದು ಲೆಟರ್ ಕೊಟ್ಬಿಟ್ಟು ನಮ್ದು ಹಿಂಗ್ ಎಂಟ್ರಿ ಆಗಿತ್ತು ಅಂತ, ಅದೊಂದು ಪೋಕರ್ ಎಂಟ್ರಿ ಅಂತಾರಲ್ಲ, ಅದು ಯಾಕಾಗೈತಿ ಅಂತ ದೊಡ್ಡ ಹಿಂದೆ ಅದ್ರ ಇತಿಹಾಸ ಐತೆ, ಅದನ್ನೆಲ್ಲ ಚರ್ಚೆ ಮಾಡಕ್ ಆಗುದಿಲ್ರಿ. ಸೊ ಅದಕ್ಕೆ ಅವ್ರು ಅದೊಂದು ಕಾಗದ ಇಟ್ಕೊಂಡು ನಂಬಿರ್ತಾರ. ಅವ್ರಿಗೆಲ್ಲ ಅವ್ರು ಎಲ್ಲಿ ಸುಪ್ರೀಂ ಕೋರ್ಟ್ ಬಂದ್ರು ಪೊಲೀಸ್ ಅವೆಲ್ಲ ಮುಜಾವರ್ ಲ್ಯಾಂಡ್ ಅದು, ಮುಜಾವರದಿಂದ ಜೈಸಲ್ ಸೆಕ್ಟರ್ ಖರೀದಿ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆದ್ರೆ ಅವ್ರಂತೆ ಆಗ್ತದೆ. ತಾತ್ಕಾಲಿಕ ಅವ್ರು ಫೈಟ್ ಮಾಡತ್ತಾರ, ಏನ್ ಮಾಡಕ್ ಆಗುದಿಲ್ಲ. ಈಗ ಜೈಸಲ್ ಸೆಂಟ್ರ್ 120 ಕೇಳಿ ಹೆಸರು ಬರಕೈತಿ, ಯೂಟ್ಯೂಬ್ನಾಗ ಟಿವಿದಾಗ ಅದ ಬರಕಂತ ನನ್ನ ಹೆಸರು ಕೆಳಗೈತೆ ಅವ್ರ ನಾವು ನ್ಯಾಷನಲೈಸ್ ಬ್ಯಾಂಕ್ ಅವರ 8% ಸಿಗ್ತೈತಿ, 12%. ನಾವು ಬೇಡ ನ್ಯಾಷನಲೈಸ್ ಬ್ಯಾಂಕ್ ತಗೋತು ಇಲ್ಲಿ ತಗೋದು. ನಾವು ಅದಕ್ಕೆ ಏನಿಲ್ಲ ಚಲೋ. ಈಗ ನಿಮ್ಗೆಲ್ಲ ಒಬ್ಬರ ಕೇಳಿ ಶುಗರ್ ಫ್ಯಾಕ್ಟ್ರಿ ಸೇಫ್ ಲೋನ್ ಅಂತಾರೆ 100%. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿಗಳು ಮುಂದಿನ ದಿನಮಾನದಾಗ ಇನ್ನೂ ತೊಂದರೆ ಆಗ್ತಾವೆ. ಯಾಕಂದ್ರೆ ಮೊನ್ನೆಲ್ಲ ರೇಟ್ ಜಾಸ್ತಿ ಆದ್ರೆ ರೈಟ್ ಕೊಡೋದ್ರಿ, ಭಾಳ ಫ್ಯಾಕ್ಟ್ರಿ ಲಾಸ್ ಅದು. ಮುಂದೆ ಸೇಫ್ ಇಲ್ಲ. ಸೇಫ್ ಇಲ್ಲ ಅಂದಾಗ ನಾವು ಚಲೋ ಪಾರ್ಟಿಗಳು ಹಿಡ್ಕೊಂಡ್ಬಂದು ಸೆಕ್ಯೂರಿಟಿ ತಗೊಂಡು ಅವ್ರಿಗೆ ಲೋನ್ ಕೊಟ್ರೆ ನಾವು ಅಂದ್ರೆ ದುಡಿಸ್ಬೇಕಾಗ್ತೈತಲ್ಲ. ಬ್ಯಾಂಕ್ ಅಂದ್ಬಿಟ್ಟು ವ್ಯವಹಾರ ಮಾಡಲೇಬೇಕಂದ್ರೆ ಯಾರಿಗಾದ್ರೂ ಕೊಡೋಬೇಕು ನಾವು. ದುಡ್ಡು ನೋಡ್ರಿ, ಡಿಪಾಸಿಟ್ ಬರಾಕಿದ್ದ ಒಂದು 25% ನಾವು ರಿಸರ್ವ್ ಇಟ್ಟು 75% ನಾವು ಲೋನ್ ಕೊಡ್ಕೋಬೇಕು ಅಂದಾಗ ನಾವು ಸರ್ ಅದಕ್ಕೆ ಹೇಳ್ತಾ ಇರೋದು ಕಮರ್ಷಿಯಲ್ ಲೋನ್ ಕ್ಲಾರಿಟಿ ಮೇಲೆ 100% ಕೂಡ ಅದು ಇನ್ನೂವರೆಗೆ ಏನಾಗಿತ್ತು ಅಷ್ಟೊಂದು ನಮ್ಮಲ್ಲಿ ಅಂದ್ರೆ ವೈಡ್ ಆಗಿ ಎಕ್ಸ್ಪಾನ್ಷನ್ ಮಾಡಿದ್ದಿಲ್ಲ. ರೈತರ ಬ್ಯಾಂಕ್ ರೈತರು ಕೂಡ ಅಷ್ಟೊಂದು ತಿಳ್ಕೊಂಡಿದ್ದಾರೆ. ಫ್ಯಾಕ್ಟ್ರಿಗಳ ಮತ್ತು ರೈತರಿಗೆ ಸೀಮಿತ ಆಗಿದೆ. ಈಗ ನಾವು ಅದನ್ನ ಫಾಸ್ಟ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಮತ್ತು ಫಾಸ್ಟ್ ಟ್ರ್ಯಾಕ್ ಸೆಕ್ಷನ್ ಕೂಡ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಕೋಆಪ್ಟಿವ್ ಒಂದು ಸಿಸ್ಟಮ್ ಅದ ನಮ್ಮಲ್ಲಿ. ಈಗ ಇವತ್ತು ಮೀಟಿಂಗ್ ಆಯ್ತು ತಿಳ್ಕೊಳ್ಳೋ, ನಾಳೆ ಅರ್ಜಿ ಕೊಟ್ಟಂದ್ರೆ ಮತ್ತೊಂದು 2 ತಿಂಗಳದಾಗ ನಮ್ಮ ಮೀಟಿಂಗ್ ಆಗೋದು. ಅವತ್ತಾಗ ನಿಲ್ಲವ್ರ ಈಗ ಎಷ್ಟೋ ಜನ ಅಂದ್ರೆ ಟ್ರ್ಯಾಕ್ಟರ್ದವ್ರು ಕೊಡೋರ ನಾವು ಮೂರು ಹಿಡಿದು ನಾವು ಹೋಗಿದವ್ರಿಗೆ ನೀವು ಸ್ಯಾಂಕ್ಷನ್ ಕೊಡುವ. ಅದಕ್ಕಂತ ನಾವು ಟ್ರ್ಯಾಕ್ಟರ್ ಬಂದ ತಕ್ಷಣ 2 ಅಥವಾ 3 ದಿವಸಕ್ಕೆ ಸ್ಯಾಂಕ್ಷನ್ ಕಳಿಸಿ ಮಾಡಿದ್ವಿ. ಈಗ ಬೇಕಾದ್ರೆ ಎಲ್ಲ ಸಂಘದವ್ರು ಕೇಳ್ಬೋದು, ಯಾರಿಗೂ ಕೇಳ್ಬೋದು. ಎಷ್ಟು ಅರ್ಜಿ ಬಂದಾವಲ್ರಿ ಕೊಡೋದೇ ಇಲ್ಲಂದ್ರೆ ಲೇಟ್ ಇಟ್ಟಿರ್ತೀವಿ. ಕೊಡೋದಿತ್ತಂದ್ರೆ ಇಮಿಡಿಯೇಟ್ ಆಗಿ ಅಂದ್ರೆ ನ್ಯಾಷನಲ್ ಬ್ಯಾಂಕ್, ಮಲ್ಟಿ ನ್ಯಾಷನಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ ಏನ್ ಕೆಲಸ ಮಾಡಿದಾರ ಅದ್ರ ಜೊತೆಗೆ ನಾವು ಹೊಂಟಿದ್ದೀವಿ. ಕಾಂಪೀಟ್ ಮಾಡಿ ಅವ್ರಿಗಿಂತ ಒಂದು ಚಲೋ ಒಂದು ಹೆಜ್ಜೆ ಮುಂದೆ ಸರ್ವಿಸ್ ಒಳ್ಳೆ ದೃಷ್ಟಿಯಲ್ಲಿ ಕೊಡುವಂತ ಕೆಲಸ ಮಾಡ್ತೀವಿ. ಸಾಲ ವಿತರಣೆ ಆಗ್ತದೆ. ಹಾ ಫಿಕ್ಸ್ ಸರ್ ಈ ಸಿಕ್ಯೂರಿಟಿ ಇರ್ತದ ಒಂದು ದೂರ ಇದೆ ಸರ್. ನಾವು 10 ಕೋಟಿ 5 ಕೋಟಿ ಡಿಮಾಂಡ್ ಕೊಟ್ಟಿರ್ತೀವಿ ರೈತರ ಬೇಡಿಕೆ ಕೊಡೋದು 2 ಕೋಟಿ 3 ಕೋಟಿ ಕೊಡ್ತಾರೆ ರೈತರನ್ನು ಡಿಮಾಂಡ್ ಕೇಳಿದ್ರೆ ಪುಸ್ತಕ ಅದ. ಅಂದ್ರೆ ನಾವು 0% ಅಂದ ತಕ್ಷಣ ಎಲ್ಲರಿಗೂ ಒಂದು ಇದು ಬರ್ತದೆ. ಒಂದೇನು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿ ಅದ, ಅದರಲ್ಲಿ ಒಂದು ಪರ್ ಎಕರ್ ಎಷ್ಟು ಕೊಡಬೇಕು ಮಾಡಬೇಕು ಅಂತ ಇದು ಮಾಡಿಲ್ಲ. ಈಗ ಅವ್ರ ಮೇಲೆ ಡಿಮಾಂಡ್ ಒಂದು ಕೊಡಬಾರ್ದಂತಿಲ್ಲ, ಕೊಡ್ಬೋದು. ಖರೆ ಕೊಟ್ರೆ ಈಗ ನೋಡ್ರಿ, ಈಗ ಸುಮಾರು ಕರ್ನಾಟಕದಲ್ಲಿ ನಾವು ಹೈಯೆಸ್ಟ್ ಕೊಟ್ಟದ್ದು 3,800 ಕೊಟ್ಟಾರ. 4 ಎಕರ್ 40,000 ಕೊಡ್ತೇವೆ. ಅವ್ರು 8 ಎಕರ್ ಕೊಡ್ತಾರೆ, ಅಷ್ಟು ನಾವು ಕೊಡ್ತಿರ್ತೀವಿ. ಬಟ್ ಲಾಸ್ಟ್ ಡಿಮಾಂಡ್ ಎಷ್ಟು ಕೊಟ್ಟಾರೆ ಎಲ್ಲ ಕೊಟ್ಟಿದ್ದಾರೆ. ಮೂಡಲಿಗೆ ಗೋಕಾಕ್ ರಾಮದುರ್ಗಲ್ಲಿ ಒಂದೊಂದ್ಸಲ 4 ಕೋಟಿ ಕೊಟ್ಟಿದ್ದಾರೆ. ಹೋದ್ಸಲ ಆಗಿರ್ಬೇಕು, ನಾವು ಈಗ ಕರೆಕ್ಷನ್ ಮಾಡಿದ್ವಿ. ಯಾರೇ ಎಲಿಜಿಬಿಲಿಟಿ ಎಷ್ಟು ಇದೆ ಅದು ಇಮಿಡಿಯೇಟ್ ಕೊಡೋದು. ಸರ್ ಎಕರೆಗೆ 4,000 ಕಡಿಮೆ ಆಗೋದು ಎಕರೆಗೆ 4,000 ಇದೆ. ಹಂಗಂದ್ರೆ ನೋಡ್ರಿ ನಮ್ಮಲ್ಲಿ ಏನಾಗಿದಾರಲ್ಲ, ಈಗ ಕ್ರಾಪ್ ಮ್ಯಾಗ್ ಮಾಡ್ತಾರೆ. ಈಗ ಸಕ್ಕರೆ ಇದು ಕಬ್ಬಿನ ಬೆಳೆ ಅಂದ್ರೆ ಲಾಂಗಿ ಬೇರೆ ಬರ್ತದೆ, ಕೊಡ್ವಿ ಅಂದ್ರೆ 2 ವರ್ಷ ಕೂಡ್ಲಿ ವರ್ಷ ಬೇರೆ ಬರ್ತದೆ. ಮತ್ತೆ ಬೇರೆ ಬೆಳೆಗೆ ಒಂದೊಂದು 10,000 ಇದಾಗಿರೋ ಒಂದೊಂದು ಬೆಳೆ. ಆದ್ರೆ ನಮ್ಮಲ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ ನಲ್ಲಿ ಫ್ಲಾಟ್ ಆಗಿ ನಾವು ಕಬ್ಬ ತಿಳ್ಕೊಂಡು ಕೊಟ್ಟಿರ್ತೀವಿ. ಹಂಗೆ 5,000 ಕೊಡ್ಬೇಕಾದ್ರೆ ಮತ್ತೆ ಕಮ್ಮಿ ಆಗ್ತದೆ. ಈಗ 0% ಅಂದ್ರೆ ಗೌರ್ಮೆಂಟ್ ನಿಮ್ಗೆ ಇಂಟ್ರೆಸ್ಟ್ ಕೊಡ್ತದ 8% ಕೊಡ್ತದ. ಅವ್ರ 8% ಕೊಡ್ತಾರೆ. ನಾವು 0% ಕೊಡ್ತೀರಿ, ಗೌರ್ಮೆಂಟ್ ನಿಮಗೆ 8% ಬಡ್ಡಿ ತುಂಬ್ತದ.
ಹೋದ್ ಮತ್ತೆ ನಮ್ಮ ಡಿಪಾಸಿಟ್ ಅಮೌಂಟ್ ನಮ್ದು ಎಷ್ಟು 25 ಕೊಡ್ತೀವಲ್ಲ ನಾವು 25 ರೂಪಾಯಿ -0% ಅಂದ ಕೂಡಲೇ ನಷ್ಟ ಆಗತ್ತೆ ಅಂತ ಒಂದು ಸಾರಿ ಹೇಳಿದ್ರು. ಹೌದು ಕಷ್ಟ ಅಲ್ಲ ನೋಡಿ 25% ಹೆಚ್ಚಿಗೆ ಹೋಗ್ತದೆ ನಮ್ದು ನಾವು ಅದನ್ನ ಕಮರ್ಷಿಯಲ್ ಮೇಕಪ್ ಮಾಡಿ ತಗೋಬೇಕು ಈಗ ನೀವು 0% ಆದ್ರೆ ನೀವ ಫ್ರೀ ಆಗಿ ಕೊಟ್ಟವ್ರ ಗತೆ ಹೇಳಾಕತ್ತೀರಿ ಈಗ ಸರ್ಕಾರ ಸ್ಕೀಮ್ ಅಂತ ಇದು ಸರ್ಕಾರ ಸ್ಕೀಮ್ ಅಂತ ಹೇಳಿದ ಅವರು ಬಡ್ಡಿ ನೋಡಿ ಒಂದೊಂದು ವರ್ಷ ಆದ್ರೆ ಕೊಡುದಿಲ್ಲ ಅವ್ರು ಜನ ಕೇಳಿ ನೀವು ಬರೇ 8% ಪ್ರತಿಶತ ಅಷ್ಟ ಅಂತೀರಿ ಈಗ ನಮ್ಗೆ 24 ಮಾರ್ಚಿನ ಜೀವನ ಅದೊಂದು ವರ್ಷ ಸರ್ ಎಷ್ಟು ಬ್ಯಾಲೆನ್ಸ್ ಇದೆ ಒಂದು ಗೌರ್ಮೆಂಟ್ ಇಂದ ಗುರುತಾಗಿ ಬಾಕಿ ಇಂಟ್ರೆಸ್ಟ್ ಬಾಕಿ 162 ಅಂದ್ರೆ ಅದು ಎಲ್ಲ ಸೇರ್ ಮಾಡ್ಬೇಕು ಅದನ್ನೆಲ್ಲ ನಾವು ಎಷ್ಟು ವರ್ಷದಿಂದ ಸರ್ ಎಷ್ಟು ವರ್ಷದಿಂದ ಇದೆ? ಒಂದೊಂದು ವರ್ಷ ಅಲ್ಲ 162 ಕೋಟಿ ಎಷ್ಟು ವರ್ಷದಿಂದ ಬರ್ಬೇಕಾಗಿತ್ತು? ಮಾರ್ಚ್ 42 ಕೋಟಿ ಡಿಮಾಂಡ್ ಇದ್ದಾಗ 21 ಕೋಟಿ ಸಿಗಬೇಕು ಇನ್ನ ಮಾರ್ಚ್ 21 ಕೋಟಿ ಬರಬೇಕು ಮಾರ್ಚ್ ನಂತರ ಜನವರಿ ಜೂನ್ ಸೆಪ್ಟೆಂಬರ್ ಡಿಸೆಂಬರ್ ಮತ್ತು ಈ ಮಾರ್ಚ್ ಸರ್ ತಾವು ನಿಗಮಕ್ಕೆ ಸಬ್ಸಿಡಿ ಬರ್ತದೆ ನಿಮ್ ಸಿಬ್ಬಂದಿಗಳಿಗೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿನೇ ಇಲ್ಲ ಅದಿಲ್ಲ ಕೊಡ್ಬೋದು ಕೊಡಕ್ಕಿಲ್ಲ ಅದು ನಾವು ಮ್ಯಾಲೆ ನಿಮ್ ಹೆಡ್ ಆಫೀಸ್ ಕೇಳ್ತೀವಿ ಇಲ್ಲಿವರೆಗೂ ಅಲ್ಲಿ ಹೋಗಿ ನಿಮ್ ಬ್ಯಾಂಕ್ ಗಳಿದಾವೆ ಅಲ್ಲಿ ಲೋಕಲ್ ಕೇಳ್ತೀವಿ ನಾವು ಕೇಳ್ತೀವಿ ರೆಫರ್ ಮಾಡ್ತೀವಿ ಇದನ್ನೇ ಹೇಳ್ತಾರೆ ಸಬ್ಸಿಡಿ ಕೊಡ್ತಾರೆ ಕೆಲವು ನಿಗಮಗಳಿದಾವೆ ಅಲ್ಲಿ ಕಮರ್ಷಿಯಲ್ ವ್ಯಾನ್ ಇರ್ಬೋದು ಅಲ್ಲಿ ಏನ್ ಸಬ್ಸಿಡಿ ಬಂದ್ರೆ ತಮ್ಮಲ್ಲಿ ಇಲ್ಲಿವರೆಗೂ ಸರಿಯಾಗಿ ಮಾಹಿತಿನೇ ಇಲ್ಲ ನಿಮ್ ಸಿಬ್ಬಂದಿಗಳು ಇಲ್ಲ ಮೊದಲು ನಾವು ಲೋನ್ ನೋಡಿ ಆ ಪಾರ್ಟಿ ಹೆಂಗಿದೆ ನೋಡಿ ಆ ಲೋನ್ ಹೋಗ್ಬೇಕು ನಾವು ಆಮೇಲೆ ಸಬ್ಸಿಡಿ ಆಮೇಲೆ ಲೋನ್ ಕೊಟ್ರೆ ನಾವು ಸಬ್ಸಿಡಿ ಕೊಡೋದು ಸಬ್ಸಿಡಿ ಕೊಡ್ತಾರ ಲೋನ್ ಕೊಡಕ್ ಕೊಡೋದಿಲ್ಲ ಅವ್ರು ಎಲಿಜಿಬಲ್ ಇದ್ರೆ ನಾವು ಕೊಟ್ಟೆ ಕೊಡ್ತೀವಿ ಮತ್ತೆ ಎಲ್ಲರೇ ತ್ರಾಸ ಆಗಿದ್ರೆ ನಾವು ಹೇಳ್ತೀವಿ ಅವ್ರಿಗೆ ಮುಂದೆ ಮಾಡ್ತಾರೆ ನಿಗಮ ಅವ್ರದ್ದು ಕರೆಕ್ಟ್ ಇರ್ತದೆ ಅವ್ರು ಅದನ್ನ ಟ್ಯಾಕ್ಸ್ ಬಂದು ಓಡಿಸಿ ಅವ್ರ ಡಿಪಾರ್ಟ್ಮೆಂಟ್ ಸರ್ ಈಗ ಇತ್ತೀಚೆಗೆ ಒಂದು RBI ರೂಲ್ಸ್ ಚೇಂಜ್ ಮಾಡಿದೆ ಅಂತ ಒಂದು ಪತ್ರ ವೈರಲ್ ಆಗಿತ್ತು ಸರ್ ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನಗೊಳಿಸಿದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ 7 ಜನ ನಿರ್ದೇಶಕರು ಸ್ಥಾನ ಕಳ್ಕೊಳ್ತಾರೆ ಅಂತ ಅದಿನ್ನೂ ಲಾಭ ಆಗಿದೆ ಡಿಆರ್ ಆಕ್ಟ್ ಅದು ಬಂದ ಅದೇನಾಗಿದ್ರಿ ಮೊದಲು ಕಂಪ್ನಿ ಮತ್ತು ಪ್ರೈವೇಟ್ ಕಂಪ್ನಿ ಅಡ್ಡ ಇರ್ತವೆ ಅದು ಇವಾಗ ಬ್ಯಾಂಕ್ಗಳು ಕೂಡ ಇದು ಕೂಡಿಸಿದ್ರು ಅಂದ್ರೆ ಎಲ್ಲ ಬ್ಯಾಂಕಿಗೆ ಬರೋದ್ರಿ ಇನ್ನ ನಮ್ಮಲ್ಲಿ ಬಂದಿಲ್ಲ ಅಂದ್ರೆ ನಮ್ಮ ಸರ್ಕಾರದವ್ರು ಬಂದು ಒಪ್ಕೋಬೇಕು ಆಮೇಲೆ ನಮ್ಗೆ ಬಂದದ್ದು ಇನ್ನ ಇಲೆಕ್ಷನ್ ನಡೆದಾಗ ಕೂಡ ಸ್ಕ್ರೂಟಿನಿ ನಾವು ಬರ್ಬೋದು ಅಂತ ತಿಳ್ಕೊಂಡು ಅದು ಅಂದಾಜು ನಾವೆಲ್ಲ ಎಲ್ಲರೂ ಅಡ್ವೊಕೇಟ್ ಆಗಿ ಕರ್ಕೊಂಡ್ಬಂದು ಎಲ್ಲರೂ ಕೂಡಿಸಿದ್ದೀವಿ ನೆನಪಿರ್ಬೇಕು ಈಗ ಲಾಭ ಮಾಡ್ಬೇಕಂತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ ಲಾಭ ಆದ್ರೆ ಹೆಂಗ ಏನು ಕಾಯ್ದೆಸರ್ ಆಗ್ತದಲ್ಲ ಅದಕ್ಕೇನ್ ಮಾಡೋದು ಅದಕ್ಕೇನ್ 7 ಜನ ಅದಕ್ಕೇನ್ ಸ್ವಲ್ಪ ಎಲ್ಲ ಹಳ್ಯಾರು ಹೋಗ್ತಾರೆ ಹೊಸವ್ರು ಬರ್ತಾರೆ ಕಾಯ್ದೆ ಮುಂದೆ ಯಾರು ಏನ್ ಹೇಳಿ ಕಾಯ್ದೆ ಮುಂದೆ ಯಾರು ದೊಡ್ಡ ಅಪ್ಲೈ ಆದಂತ ತಿಳ್ಕೊಳ್ಳಿ ಇಡೀ ದೇಶ ಒಳಗ ಏನ್ ಸರ್ಕಾರ ಎಲ್ಲರೂ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಒಪ್ಕೋಬೇಕಾಗ್ತದೆ ಯಾವಾಗ ನಿಮ್ ತಪ್ಪಿನ ಆಗಿದೆ ಅಂತ ಎಲ್ಲ ಕಡೆ ಹಿಂಗ್ ಬರಲ್ಲ ಅಲ್ಲ ಅವ್ರು ಹೇಳ್ತಾರೆ ಈಗ ಬಂದದ ಅಂದ್ಬಿಟ್ಟು ಅವ್ರ ತಪ್ಪು ಯಾವ ತಪ್ಪಿಲ್ಲ ಏನು ಲೋಪ ಸರ್ ಅಧಿಕಾರಿಗಳು ಒಂದು ಡೈರೆಕ್ಟ್ ಕೊಡಬಾರ್ದು ಕೊಟ್ಟಿದ್ದೀರೋದು ಒಂದು ಮತ್ತೊಂದು ಏನ್ ಮಾಡಿದ್ರು 2 ಪಾಯಿಂಟ್ ಇತ್ತು 2 ಲಕ್ಷ ನಮ್ಗೆ ದಂಡ ಬಂತು ಒಳ್ಳೊಂದು ಪಾಲಿಸಿ ಎಲ್ಲ ತಪ್ಪಿತ್ತು ಎದಕ್ಕೆ ಕೊಟ್ಟಿದ್ರು ಪಂಚಾಯತ್ ಉದ್ಯೋಗ ಕೊಟ್ಟಿದ್ರು ಬಂಗಾರ ಅಂಗಡಿ ಆಗಿದ್ದಲ್ಲ ಇದಕ್ಕೆ ನಮ್ಮ ಮುನ್ನೋಳಿಗೆ ಬಂಗಾರ ಅಂಗಡಿ ಆಗಿದ್ದು ಇನ್ನೊಬ್ಬರಿಗೆ ವೆಹಿಕಲ್ ಸರ್ ಈಗ ATM ಮಿಷನ್ಗಳು ಎಷ್ಟು ಅಳವಡಿಸಿದ್ರು ಸರ್ ಈಗ ATM ಮಿಷನ್ ಒಂದೇ ಸರ್ ಮುಂದೆ ಹೆಚ್ಚಿನ ಪ್ರಯತ್ನಗಳು ಮಾಡ್ತೀವಿ ಸರ್ ನಾವು ಆಲ್ಸಿಕ್ನಾಥ್ ಫ್ಯಾಕ್ಟರಿ ಮೊದಲ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಇದೆ ಈಗ ಬ್ಯಾಂಕ್ 10,000 ಕೋಟಿಗೆ ಡಿಪಾಸಿಟ್ ಹೋಗ್ಬೇಕಂತ ಇದೇ ಸಲ 7,000 ಕೋಟಿಗೆ ಹೋಗ್ತಿದ್ರೆ ಅಂದ್ರೆ ಇನ್ನು 300 ಕಡಿಮೆ ಇತ್ತು ಆದ್ರೆ ಇದೇ ಬ್ಯಾಂಕ್ ನಿಂದ ಬೆಳೆದು ದೊಡ್ಡವರ ಆದವರನ್ನ ಅಪಪ್ರಚಾರ ಬಹಳ ಮಾಡಿದ್ದಾರೆ ಅಂದ್ರೆ ಜನಕ್ಕೆ ಗೊತ್ತಾಗಲ್ಲ ನಮ್ ಅಂದ್ರೆ 7,000 ಈಗ ಹೋಗ್ತಿತ್ತು ಅಂದ್ರೆ ನಾವು ಜಲ್ದಿ 10,000 ಕೋಟಿ ರೀಚ್ ಆಗ್ತೀವಿ
ತಮ್ಮ ಮಾಧ್ಯಮ ಮುಖಾಂತರ ನಮ್ಮೆಲ್ಲ ಗ್ರಾಹಕರಿಗೆ ರೈತರಿಗೆ ಜನಕ್ಕೆ ಬಂದು ರಿಕ್ವೆಸ್ಟ್ ಮಾಡ್ತೀವಿ. ಯಾವ್ದೋ ಒಂದು ಅಲಿಗೇಷನ್ ಬಂತಂದ್ರೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ಯಾಕಂದ್ರೆ ಯಾವ್ದು ಬ್ಯಾಂಕ್ ಅನ್ನಸತ್ವಲ್ಲಿ ನಾವು ಮಾಡಂದ್ರು ಮಾಡಿದ್ರೆ ಬಹಳ ಕ್ಲೀನ್ ಆಗಿ ಬ್ಯಾಂಕ್ ನಡೆಸತ್ತಾರು. ಸೊ ದಯಮಾಡಿ ತಮ್ಮೆಲ್ಲ ರೈತರಿಗೆ ಮತ್ತೊಬ್ಬರಿಗೆ ಯಾವುದೋ ಆತರ ತಪ್ಪಾದಂಗೆ ಮಾಡೋದಿಲ್ಲ. ಮತ್ತೆ ಭಾಳ ಅಗದಿ ಕರೆಕ್ಟ್ ಆಗಿ ಲೋನ್ ಇರ್ಬೋದು, ಮತ್ತೊಂದು ಭಾಳ ಪ್ರಾಮಾಣಿಕವಾಗಿ ರಿಕವರಿ ಆಗೋಂಗೆಲ್ಲ ಮಾಡ್ಕೊಂಡು ಮಾಡ್ತೀವಿ. ಮುಂದಿನ ದಿನಮಾನದಾಗ ಶುಗರ್ ಫ್ಯಾಕ್ಟ್ರಿ ಲೋನ್ಗಳು ಸೇಫ್ ಇಲ್ಲ. ನಾವು ಆದಷ್ಟು ನಿಮ್ ಮುಖಾಂತರ ಅಪೀಲ್ ಮಾಡ್ತೀವಿ. ಯಾರು ಚಲೋ ಬಿಸ್ನೆಸ್ ಮ್ಯಾನ್ಗಳು ಅದಾರು, ಚಲೋ ಸೆಕ್ಯೂರಿಟಿ ಕೊಟ್ಟ ಅಂತವ್ರು ನಾವು ಲೋನ್ ಕೊಡ್ತೀವಿ. ಬ್ಯಾಂಕ್ ಅಪ್ರೋಚ್ ಆಗ್ತೀವಿ. ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ತಾವೆಲ್ಲ ಬಂದದ್ಕ ತಮಗೆಲ್ಲ ಧನ್ಯವಾದ ಹೇಳಿ ಮುಗಿಸೋದಿಲ್ಲ. ಸರ್, ಈಗ ಇನ್ನೊಂದು ಆಟ ಸರ್, ಈಗ ಇನ್ನೊಂದು ಆಟ ಸರ್, ಈಗ ಸಂಕೇಶ್ ಶುಗರ್ ಫ್ಯಾಕ್ಟ್ರಿಗೆ ನೀವು ವೀರೇಶ್ವರದಿಂದ 100 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀರಿ. ಸವಾಲ್ ತೆಗೆದು ತಗೊಂಡ್ಬಿಟ್ರಿ. ಏನಿಲ್ಲ, ಈಗ 100 ಕೋಟಿ